ನೀರಾ ಆರ್ಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರಾಣ ಉಳಿಸೋಕೆ ತನ್ನ ಜೀವನವನ್ನೇ ತ್ಯಾಗ ಮಾಡಿದ ಆ ಕೆಚ್ಚದೆಯ ವೀರನಾರಿ, ಭಾರತದ ಸ್ವಾತಂತ್ರ್ಯಕ್ಕಾಗಿ ಸ್ವಂತ ಗಂಡನನ್ನೇ ಕತ್ತರಿಸಿ ಹಾಕಿದವರು, ದೇಶದ ಮೊದಲ ಮಹಿಳಾ ಗೂಢಾಚಾರಿ, ಆ ಕೆಚ್ಚದೆಯ ವೀರಪುತ್ರಿ ನೀರಾ ಆರ್ಯ ಅವರ ಕಿರುಪರಿಚಯ ಕೊಡ್ತೀನಿ, ದಯವಿಟ್ಟು ನೋಡಿ. ಬಾಲ್ಯದಿಂದಲೇ ಈ ವೀರಪುತ್ರಿಗೆ ಭಾರತದ ಸ್ವತಂತ್ರ ಹೋರಾಟದ ಬಗ್ಗೆ ಅಪಾರ ಆಸಕ್ತಿ. ಅವಳ ದೇಶಭಕ್ತಿ ಅವಳನ್ನ ನೇತಾಜಿ ಸ್ಥಾಪಿಸಿದ ಆಜಾದ್ ಹಿಂದ್ ಫೌಜ್ನ ರಾಣಿ ಝಾನ್ಸಿ ರೆಜಿಮೆಂಟ್ಗೆ ಸೇರಿಸುತ್ತೆ. ನೀರಾಳ ತಂದೆ ಅವಳ ವಿವಾಹವನ್ನ ಶ್ರೀಕಾಂತ್ ಜೈ ರಂಜನ್ ದಾಸ್ ಎಂಬ ಬ್ರಿಟಿಷ್ ಸೇನೆಯ CID ಇನ್ಸ್ಪೆಕ್ಟರ್ ಜೊತೆ ಮದುವೆ ಮಾಡಿಸ್ತಾರೆ. ಗಂಡ ಬ್ರಿಟಿಷ್ ಸರ್ಕಾರಕ್ಕಾಗಿ ಕೆಲಸ ಮಾಡ್ತಾ ಇದ್ರೆ ನೀರಾ ಸ್ವತಂತ್ರ ಹೋರಾಟಕ್ಕೆ ಸಂಪೂರ್ಣವಾಗಿ ಸಮರ್ಪಿತಳಾಗ್ಬಿಟ್ಟಿದ್ಲು. ನೀರಾಳಿಗೆ ನೇತಾಜಿ ಜೊತೆ ಸಂಪರ್ಕ ಇದೆ ಅಂತ ತಿಳಿದಾಗ ಗಂಡ ಶ್ರೀಕಾಂತ್ ಬೋಸ್ ಎಲ್ಲಿದ್ದಾರೆ ಅಂತ ಅವಳನ್ನ ಕ್ರೂರವಾಗಿ ವಿಚಾರಣೆ ಮಾಡ್ತಾನೆ. ಒಂದು ದಿನ ನೀರಾ ಆರ್ಯ ನೇತಾಜಿಯವರನ್ನ ಭೇಟಿ ಮಾಡಕ್ ಹೋಗ್ತಿದ್ದಾಗ ಆ ಶ್ರೀಕಾಂತ್ ಅವಳನ್ನ ಹಿಂಬಾಲಿಸಿ ಕೋಪದಿಂದ ನೇತಾಜಿಯ ಚಾಲಕನ ಮೇಲೆ ಗುಂಡು ಹಾರಿಸ್ಬಿಟ್ಟ. ನೇತಾಜಿಯ ಜೀವಕ್ಕೆ ಅಪಾಯ ಇದೆ ಅಂತ ಅರಿತುಕೊಂಡ ನೀರಾ ಆ ಕ್ಷಣದಲ್ಲಿ ತನ್ನ ಮಾಂಗಲ್ಯಕ್ಕಿಂತ ಈ ದೇಶದ ನಾಯಕನ ಜೀವ ತುಂಬಾ ಮುಖ್ಯ ಅಂತ ತನ್ನ ಸ್ವಂತ ಗಂಡ ಶ್ರೀಕಾಂತನನ್ನೇ ಕೊಂದು ನೇತಾಜಿಯವರ ಜೀವನವನ್ನ ರಕ್ಷಿಸ್ತಾಳೆ ನೀರಾ ಆರ್ಯ. ಈ ಘಟನೆ ಆದ್ಮೇಲೆ ಬ್ರಿಟಿಷ್ ಸರ್ಕಾರ ನೀರಾ ಆರ್ಯಳನ್ನ ಬಂಧಿಸಿ ಅಂಡಮಾನ್ ನಿಕೋಬಾರ್ನ ಕರಾಳ ಜೈಲಿಗೆ ಹಾಕುತ್ತೆ. ನೇತಾಜಿ ಸುಭಾಷ್ ಚಂದ್ರ ಬೋಸರ ಬಗ್ಗೆ ಮಾಹಿತಿ ನೀಡಿದ್ರೆ ಬಿಡುಗಡೆ ಮಾಡ್ತೀವಿ ಅಂತ ಬ್ರಿಟಿಷರು ಆಸೆ ತೋರಿಸ್ತಾರೆ. ಆದ್ರೆ ಈ ವೀರಪುತ್ರಿ ಯಾವ ಕ್ರಾಂತಿಯ ಗುಟ್ಟನ್ನ ಬಿಟ್ಟುಕೊಡದೆ ಅಚಲವಾಗಿ ನಿಲ್ತಾಳೆ. ನಾವು ಇಮ್ಯಾಜಿನ್ ಕೂಡ ಮಾಡಕ್ ಆಗಲ್ಲ ರೀ, ಅಷ್ಟು ಕಷ್ಟ ಕೊಟ್ರು ಕಣ್ರಿ ಈ ಬ್ರಿಟಿಷರು ನಮ್ಮ ನೀರಾ ಆರ್ಯ ಅವರಿಗೆ. ಇಷ್ಟೆಲ್ಲ ಕಷ್ಟ, ನೋವು, ಸಂಕಟ ಆದ್ರೂ ತನ್ನ ಸಹಚರರ ಬಗ್ಗೆ ಒಂದಿಷ್ಟು ವಿಷಯ ಬಾಯಿ ಬಿಡ್ಲಿಲ್ಲ ಕಣ್ರಿ ನೀರಾ ಆರ್ಯ ಅವರು. ಆದ್ರೆ ಬೇಸರದ ಸಂಗತಿ ಅಂದ್ರೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಹೊಸ ದಾರಿ ತೋರಿದ ಈ ವೀರಪುತ್ರಿಯ ಕೊಡುಗೆಯನ್ನ ದೇಶ ಬಹುಕಾಲ ಮರೆತು ಬಿಟ್ಟಿತ್ತು. ಅವರು ತಮ್ಮ ಜೀವನದ ಕೊನೆಯ ದಿನಗಳನ್ನ ತುಂಬಾನೇ ಕಷ್ಟದಲ್ಲಿ ಕಳೀತಾರೆ. ಯಾರಿಗೂ ಕಣ್ಣಿಗೆ ಕಾಣದ ಹಾಗೆ ಗುಡಿಸ್ಲಲ್ಲಿದ್ದು ಹೂ ಮಾರ್ಕೊಂಡು ಕಷ್ಟದಲ್ಲಿ ಜೀವನ ಸಾಗಿಸ್ತಾರೆ. ಕೊನೆಗೆ 1998 ಜುಲೈ 26 ಹೈದರಾಬಾದ್ನ ಉಸ್ಮಾನಿಯಾ ಆಸ್ಪತ್ರೆಯಲ್ಲಿ ಈ ಮಹಾತಾಯಿ ನಿಧನರಾಗ್ತಾರೆ, ಹುತಾತ್ಮರಾಗ್ತಾರೆ. ಈ ವೀರ ಚರಿತ್ರೆ ನಮ್ಮ ಇತಿಹಾಸದ ಪುಟಗಳಲ್ಲಿ ಕೇಳಕ್ ಸಿಗಲ್ಲ, ಅದೇ ಬೇಜಾರು ಕಣ್ರಿ. ಆದ್ರೆ ಈ ಮಾಹಿತಿಯನ್ನ ನಾವು ಪ್ರತಿಯೊಬ್ರು ತಿಳ್ಕೊಳ್ಳೇಬೇಕು. ಈ ಮಾಹಿತಿಯನ್ನ, ಈ ವಿಡಿಯೋನ ಎಲ್ರಿಗೂ ತಲುಪಿಸಿ ಶೇರ್ ಮಾಡಿ. ಮತ್ತೆ ಸಿಗೋಣ. ಖುಷಿಯಾಗಿರಿ. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ.